ವಿಜಯಪುರ ಗಿರಿಜಾಶಂಕರ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪದವೀಧರ ದಿನ ಮತ್ತು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪದವಿ ಮುಗಿಸಿ ಮುಂದಿನ ಓದಿನ ಬಗ್ಗೆ ಹಾಗೂ ಕೆಲಸದ ಬಗ್ಗೆ ಸಮಾಲೋಚನೆ ನಡೆಸಿ ನಿಮ್ಮ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ ಎಂದು ಹೇಳಿದರು. ಪತ್ರಿಕಾ ಮಾಧ್ಯಮದಲ್ಲಿ ಮೊದಲನೇ ತಾರೀಕಿನ ಗ್ರಾಜ್ಯುಯೇಷನ್ ಸನ್ಮಾನ 2023 ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದು ಫೈನಲ್ ಇಯರ್ ಆದಮೇಲೆ ಯಾರ್ಯಾರು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರ್ತದೆ ಅವ್ರಿಗೆಲ್ಲ ನಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಸುಮಾರು ಒಂದು 4-5 ವರ್ಷದ ಮುಂಚೆ ಇದು ಅಲ್ಲಿ ಒಂದು ಕಾಲೇಜಿನ ಒಂದು ಮಟ್ಟದಲ್ಲಿ ಆಗ್ತಾ ಇತ್ತು. ಈಗ ಇದೊಂದು ಸಾಮೂಹಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ವಿದ್ಯಾರ್ಥಿನಿಯರಿಗೂ ಸಹ ಇದೊಂದು ಅವಕಾಶ, ಸಂತೋಷದ ಒಂದು ಅವಕಾಶ ಅಂತ ಕೆಲಸದಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಉಪಕುಲಪತಿಗಳು ನಮಗೆಲ್ಲರಿಗೂ ಸಹ ವಿದ್ಯಾರ್ಥಿ ಜೀವನ ಹೇಗಿರುತ್ತೆ, ವಿದ್ಯಾರ್ಥಿಗಳ ಜೀವನದ ನಂತರ ಅಂದರೆ ಈ ಗ್ರಾಜ್ಯುಯೇಷನ್ ಆದಮೇಲೆ ಅವರ ಮುಂದಿನ ಭವಿಷ್ಯ ನಮ್ಮ ರಾಜ್ಯ ಏನೋ ಒಂದು ತಾವು ತೆಗೆದುಕೊಳ್ಳೋದಕ್ಕೆ ಬಯಸ್ತೀನಿ. ಕೆಲವರು ಕೆಲಸದ ಮೇಲೆ ಹೋಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಕೆಲವರು ಮುಂದಿನ ವಿದ್ಯಾಭ್ಯಾಸವನ್ನು ಯಾವ ಕ್ಷೇತ್ರದಲ್ಲಿ ತೋರಿಸ್ಕೊಳ್ಬೇಕು ಅನ್ನೋದನ್ನು ಆರಿಸ್ಕೊಂಡಿರ್ತಾರೆ. ಎಲ್ರಿಗೂ ಸಹ ಆ ಒಂದು ಹೆಸರಲ್ಲಿ ಒಳ್ಳೆಯದಾಗಿ ಮತ್ತೆ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ, ದೃಢವಾದ ನಿರ್ಧಾರ ಇರಲಿ. ಕಾರಣ ಏನಂದರೆ ಎಷ್ಟೋ ಮಕ್ಕಳು ಡಿಗ್ರಿ ಆದಮೇಲೆ ಏನೋ ಮಾಡಬೇಕು ಅಂತ ಹೋಗಿ ಎಲ್ಲೋ ನಿಂತೋಗ್ಬಿಡ್ತಾರೆ. ಆ ಥರ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಗ್ರಾಜ್ಯುಯೇಷನ್ ಮುಗಿಸಿದರೆ ಮುಂದಿನ BEd ಇರ್ಬೋದು, ಇಲ್ಲ ಮಾಸ್ಟರ್ಸ್ ಡಿಗ್ರಿ ಇರ್ಬೋದು, ಮತ್ತು ಬೇರೆ ಇತರೆ ಸಾಕಷ್ಟು ಕೋರ್ಸುಗಳಿದ್ದಾವೆ. ಅದನ್ನು ತೆಗೆದುಕೊಂಡು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ತೊಡಗಿಸಿಕೊಳ್ಳಬೇಕು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಉಪಕುಲಪತಿ ನಿರಂಜನ್ ವಾನಳ್ಳಿ ಮಾತನಾಡಿ, ವಿದ್ಯಾರ್ಥಿ ಜೀವನ ಮಹತ್ವವಾದದ್ದು, ಇದನ್ನು ಯಾರೂ ವ್ಯರ್ಥ ಮಾಡಿಕೊಳ್ಳಬೇಡಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮುಂದಿನ ಜೀವನ ಸುಖಕರವಾಗಿರುತ್ತದೆ ಎಂದರು. ಯಾಕಂತಂದ್ರೆ ಒಬ್ಬ ಕುಲಪತಿ ಆದವನು ಎಲ್ಲ ಕಾಲೇಜುಗಳಿಗೆ ಓಡಾಡಬೇಕು, ವಿದ್ಯಾರ್ಥಿಗಳೊಂದಿಗೆ ಮಾತನಾಡಬೇಕು, ಅವರ ಜೊತೆ ಅವರವನಾಗಿ ಇದ್ದ ವಿಧಾನ ಕುಲಪತಿಯ ಕರ್ತವ್ಯ ಲೋಪ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಾಂಶುಪಾಲರು ನಾಗರಾಜ್ ಅವರು ನಮ್ಮ ಸಿಂಡಿಕೇಟ್ ಸದಸ್ಯರಾಗಿದ್ದರು, ನಮ್ಮ ಸ್ನೇಹಿತರು. ಹಿಂದೆ ಒಂದೆರಡು ಸಂದರ್ಭಗಳಲ್ಲಿ ಈ ಕಾಲೇಜಿಗೆ ಬರಲಿಕ್ಕೆ ಹೇಳಿದ್ರು. ಪ್ರಧಾನ ಸಮಾರಂಭ ನೀವೆಲ್ಲ 3 ವರ್ಷಗಳ BSc ಹಾಗೂ BCom ತರಗತಿಗಳನ್ನ ಮುಗಿಸಿ ಮುಂದಕ್ಕೆ ಕೆಲವರು ಉನ್ನತ ಶಿಕ್ಷಣಕ್ಕೆ ಮಂಗಸತ್ರಕ್ಕೆ ಬರಬಹುದಿರ್ಬೋದು ಅಥವಾ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋಗಬಹುದು. ಕಾರ್ಯಕ್ರಮದಲ್ಲಿ ನಗರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ವ್ಯವಸ್ಥಾಪಕ ನಿರ್ದೇಶಕ ಕೃಪಾಶಂಕರ್, ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಾಗರಾಜ್, ಉಪನ್ಯಾಸಕರು, ವಿದ್ಯಾರ್ಥಿಗಳು ಇನ್ನೂ ಹಲವರು ಹಾಜರಿದ್ದರು. ಸತೀಶ್, CTV ನ್ಯೂಸ್, ವಿಜಯಪುರ.